ನಿನ್ನೆ ತನಕ ಸರಿಯಾಗಿ ಇತ್ತಲ್ಲ, ಇದ್ದಕ್ಕಿದ್ದಾಗೆ ಹೇಗೆ ಬದಲಾಯಿತು? ಇದೆಂತದ್ದು ಏನಾಗಿದೆ ದಯವಿಟ್ಟು ಹೇಳಿ. ಇಷ್ಟ ದಿನ ಫೂಲ್ ತರ ಯೋಚನೆ ಮಾಡ್ತಿದೆ ಅಂತ ನನ್ಗೆ ಅರ್ಥ ಆಯ್ತು. ಈ ಪ್ರಪಂಚದಲ್ಲಿ ನಿಮ್ಗಿಂತ ಒಳ್ಳೆಯವ್ರು ಇದಾರೆ ಅಂತಾನೂ ನನ್ಗೆ ಗೊತ್ತಾಯ್ತು. ಖುಷಿಯಾಗಿರೋದಕ್ಕೆ ದಾರಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ನೆಮ್ಮದಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ಕೈ ಮುಗ್ದು ಕೇಳ್ಕೊಳ್ತೇನೆ, ಇನ್ ಮುಂದೆ ನನ್ನ ನೆಮ್ಮದಿನ ಹಾಳು ಮಾಡ್ಬೇಡಿ. ಕೇಳಿದ ಪ್ರಶ್ನೆನ ಮತ್ತೆ ಮತ್ತೆ ಕೇಳ್ಬೇಡಿ. ನನ್ನ ಸಂತೋಷಕ್ಕೆ ಬದುಕಕ್ ಬಿಡಿ. ನಿಮ್ ನೆನಪು ಕೂಡ ನನಗೆ ಭಾರ ಅನ್ಸಕ್ ಶುರು ಆಗಿದೆ. I love you too. ಮೋಟಿಡೆ, ನಿಂಗೊಂದು ವಿಷಯ ಗೊತ್ತಾ? ಏನು? ಯಾರೋ ಒಬ್ರು ತುಂಬಾ ನಾಚಿಕೊಳ್ತಾ ಇದ್ದಾರಂತೆ. ಇದರಿಂದಾಗಿ ಮನೆ ಕಲರ್ ಎಲ್ಲ ಕೆಂಪಾಗ್ಬಿಟ್ಟಿದೆಯಂತೆ. ಗೊತ್ತಾ ನಿನ್ಗೆ? ಅಯ್ಯೋ, ಅಷ್ಟೇ ಅಲ್ವಂತೆ. ಗಂಡನ್ ಪ್ರೀತಿಲ್ ಬಿದ್ದವ್ರಿಗೆ ಏನು ಕಾಣಿಸೋದು ಇಲ್ವಂತೆ, ಏನು ಕೇಳಿಸೋದು ಇಲ್ವಂತೆ. ಅದು ಗೊತ್ತಿಲ್ವಾ? ಹೌದಾ? ಓಹೋ. ಶಾಂತಿ, ನೀನು ಸೇರ್ಕೊಂಡ್ಬಿಟ್ಯಾ? ಅಲ್ಲ ಕಣೆ, ನೀನು ಒಬ್ಬೊಬ್ಬಳೆ ನಗೋದು ನೋಡಿ ಇನ್ನೇನು ಮಾಡಬೇಕು ಹೇಳು? ಇಬ್ರು ತರ್ಲೆ ಕಡೆ. ಅಲ್ಲ, ಈಗಲೇ ನೀವಿಬ್ರು ಇಷ್ಟಿದ್ದೀರಾ, ಇನ್ ಸ್ಕೂಲ್ ಟೈಮಲ್ಲಿ ಟೀಚರ್ಸ್ಗೆ ಎಷ್ಟು ಕಾಟ ಕೊಟ್ಟಿದ್ದೀರೋ ಏನೋ. ಹಾಕೇಳು. ಆದ್ರೆ ಒಂದೇ ಒಂದು ಕರೆಕ್ಷನ್, ಈ ತರ್ಲೆ ಆಟದಲ್ಲಿ ನಾನಿರ್ಲಿಲ್ಲಮ್ಮ. ಇವಳೊಬ್ಬಳೆ ಆವಾಗ ಹೇಗಿದ್ಲೋ ಈಗಲೂ ಹಾಗೆ ಇದ್ದಾಳೆ, ಚೇಂಜೇ ಇಲ್ಲ. ಗೊತ್ತುಬಿಡ್ತೀನಿ ನೋಡಂಗೆ. ಆದರೂ ನನಗೊಂದು ವಿಷಯ ಹೇಳಿ, ನೀವಿಬ್ರು ಹೇಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಮತ್ತಿನ್ನೇನು, ಮದ್ವೆಗಿನ್ನ 4 ದಿನ ಇರೋದು. ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗಬೇಕು. ಅದು ಅಲ್ಲದೆ ನಾಳೆನೇ ಎಂಗೇಜ್ಮೆಂಟು. ಅಯ್ಯೋ, ಆ ವಿಷಯನೇ ಮಾತಾಡ್ಬೇಕು ಅಂತ ಬಂದ್ವಿ. ಎಲ್ಲ ತಯಾರಿ ಆಗ್ಬೇಕಲ್ವಾ? ಆದ್ರೆ ಇಲ್ಲಿ ಯಾರೋ ಒಬ್ರು ತುಂಬಾ ಬ್ಲಶ್ ಆಗ್ತಿದ್ರಲ್ಲ, ನಮ್ಮ ಮಾತಿನ ದಾಟಿ ಬೇರೆ ಕಡೆ ಹೊರಟಾಯ್ತು. ಸೊ ಎಲ್ಲ ತಪ್ಪು ನಿಂದೇನೆ. ಇದನ್ನು ನನ್ನ ತಲೆ ಮೇಲೆ ಹಾಕ್ಬಿಟ್ರಾ? ಸರಿ ಸರಿ, ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಅಚ್ಚುಕಟ್ಟಾಗಿ ಆಗೋ ಥರ ನಾನು ನೋಡ್ಕೋತೀನಿ. ನಿಧಿ ಮದುವೆಲಿ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಆಗಬಾರ್ದು. ನನ್ನ ತಂಗಿ ಸಂತೋಷವಾಗಿರ್ಬೇಕು, ಹಾಗೆ ನೋಡ್ಕೋತೀನಿ ನಾನು. ಸರಿ ಸರಿ, ಎಲ್ಲ ನೀನು ಹೇಗೆ ಅಂದ್ಕೊಂತೀಯೋ ಹಾಗೆ ಆಗಲಿ, ಸರಿನಾ? ಏನೇನು ಆಗಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಹಾಂ, ಬಾ ಬೇಗ ಬಾ, ರೆಡಿ? ಬೇಗ ಬಾ, ಸುಮ್ಮನೆ ನಾಚ್ಕೊಳ್ತಾ ಇಲ್ಲೇ ನಿಂತಿರ್ಬೇಡ, ಸರಿನಾ? ಬಾರೆ ಬಾರೆ. ತಾರಾ, ನೀನೇ ಬಂದೆ. ಬಾ 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 ಬಾ. ನೋಡು, ಎಷ್ಟು ಸಖತ್ತಾಗಿದೆ ಅಲ್ವಾ? ಒಳ್ಳೆ ಯುದ್ಧ ಗೆದ್ದಿರೋ ಅಷ್ಟು ಖುಷಿ ಇದೆ ನಿನ್ನ ಮುಖದಲ್ಲಿ. ಏನು ವಿಷಯ? ಅಯ್ಯೋ ಪೆದ್ದಿ, ಏನು ಮಾತು ಅಂತ ಕೇಳ್ತಾ ಇದೀಯ? ಏನು ವಿಷಯನ? ಖುಷಿ, ಬರೀ ಖುಷಿ. ಹಬ್ಬ ಹಬ್ಬ ನಡೀತಾ ಇದೆ ಇಡೀ ಸಿಟಿಲಿ.
ಪಟಾಕಿ ಹಚ್ಚಿ ಸಂಭ್ರಮ ಪಡೋಷ್ಟು ಸಂಭ್ರಮ. ನನಗೆ ನಾಳೆನೇ ದೀಪಾವಳಿ ಹಬ್ಬ. ನಾಳೆ ಬೆಳಿಗ್ಗೆ ಯಾವಾಗ 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 ಆಗುತ್ತೆ ಅಂತ ಕಾತ್ರದಿಂದ ಕಾಯ್ತಾ ಇದ್ದೀನಿ ತಾರಾ. ಶುಭ ದಿನ, ಶುಭ ಲಗ್ನ, ಶುಭಕರಣ, ಶುಭಯೋಗ, ಶುಭ ತಿಥಿ. ನಾಳೆನೆ ನಿಧಿಗೂ ಡಾಕ್ಟರ್ ಅರ್ಜುನ್ಗೂ ಎಂಗೇಜ್ಮೆಂಟ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಪಾಪ ಕರ್ಣ ಹಾರ್ಟ್ ಬ್ರೋಕನ್. ತಾರಾ, ಈ ಮುಂಡಾಟ ಆಡ್ತಾ ಇದ್ದ ಸಿಂಹನ ಕಟ್ ಹಾಕಿದಾಗ ಬೇಟೆಗಾರನಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ನನಗಾಗ್ತಾ ಇದೆ. ನಾಳೆ ಡೇ ನನ್ನ ಪಾಲಿಗೆ ಬೆಸ್ಟ್ ಡೇ. ಯಾವ ನಿಧಿನ ಕರ್ಣ ತನ್ನ ಪ್ರಾಣ ಅನ್ಕೊಂಡಿದ್ದೋ ಆ ನಿಧಿಗೆ ಅರ್ಜುನ್ ರಿಂಗ್ ತೊಡಿಸ್ತಾ ಇದ್ದಾನೆ. ವಾ ವಾ, ಅದನ್ನ ಕರ್ಣ ನೋಡಬೇಕು, ನಾನು ಕರ್ಣನ ಮುಖ ನೋಡಬೇಕು. ಪಾಪ ದೇವದಾಸ್ ಥರ ಬಾಟ್ಲ್ ಹಿಡ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾನೆ. ನಾಳೆ ಈ ರಮೇಶ್ ವಸಿಷ್ಠನ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ತೋಳನ ಹಳ್ಳಕ್ಕೆ ಬೀಳ್ಸೋ ಟೈಮ್. ಹಾಯ್ ಹೂವೇ, ಹೌ ಅಯ್ಯೋ. ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ. ಯುನೋ, ನಾನು ಇದುವರೆಗೂ ಈ ಥರ ಯಾರಿಗೂ ವೆಯ್ಟ್ ಮಾಡಿದ್ದೇ ಇಲ್ಲ. ದಿಸ್ ಈಸ್ ದ ವೆರಿ ಫಸ್ಟ್ ಟೈಮ್. ಏನು ಗೊತ್ತಾ, ನೀನು ನನ್ನ ಜೊತೆ ಮಾತಾಡಿದ್ರೆ ನಾನು ಇಡೀ ದಿನ ಹ್ಯಾಪಿ ಮೋಡಲ್ಲಿ ಆಡ್ತಾ ಇರ್ತೀನಿ. ನನಗೆ ಕೆಲಸ ಇದೆ, ಬರ್ತೀನಿ. ಕೆಲಸ ಇದ್ರೆ ಹಾಯ್ ಹೇಳ್ಬಾರ್ದಾ? ನನ್ನ ಜೊತೆ ಮಾತಾಡಬಾರ್ದಾ? ನಾನು ಹಾಗೆ ಬಿಟ್ಬಿಡ್ತೀನಾ? ನನಗೆ ನಿಜವಾಗ್ಲೂ ತುಂಬ ಜಾಸ್ತಿ ಕೆಲಸ ಇದೆ, ಪ್ಲೀಸ್. ಕನ್ನಡಕ ಒಂದು ನಿಮಿಷ. ನನ್ನ ಹತ್ರ ಮಾತಾಡಿದ್ರೆ ನಿನಗೆ ಟೈಮ್ ವೇಸ್ಟ್ ಆಗುತ್ತಾ? ಏನು ಕೆಲಸ ಜಾಸ್ತಿನಾ? ನಾನು ಹೆಲ್ಪ್ ಮಾಡ್ತೀನಿ. ಮೇ ಹೂನಾ, ಕ್ಯೂ ಟೆನ್ಷನ್ ಲೇನೇಕಾ? ಏಯ್ ಕನ್ನಡಕ ನಿಂತ್ಕೋ. ಏಯ್ ಕನ್ನಡಕ, ಏಯ್ ನನ್ನನ್ನೇ ಅವಾಯ್ಡ್ ಮಾಡ್ತೀಯಾ? ಎಷ್ಟು ದಿನ ಮಾಡ್ತೀಯ? ಎಷ್ಟು ಗಂಟೆ ಮಾಡ್ತೀಯ? ನಿನ್ನನ್ನು ಬುಟ್ಟಿಗೆ ಹಾಕೊಳ್ಳೋಕ್ಕೆ ನನ್ನ ಹತ್ರ ಬಾಕ್ಸ್ ಆಫ್ ಐಡಿಯಾಸ್ ಇದೆ.